ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನನ್ನ ಹೆಸರು ಸಾರ್ಥಕ್. ನಾವು ರಿವ್ಯೂ ಮಾಡ್ತಿರೋದು ದ ಓಜಿ ಸ್ಕೋಡಾ ಆಕ್ಟಾವಿಯಾ. ಸೊ ಇದೇ ತರ ಕನ್ನಡದಲ್ಲಿ ನಾವು ಕಾರ್ ರಿವ್ಯೂಗಳನ್ನ ತರ್ತಿರ್ತೀವಿ, ಓಲ್ಡ್ ಕಾರ್ಸ್, ನ್ಯೂ ಕಾರ್ಸ್ ಅಂಡ್ ಇದೇ ತರ ಓಜಿ ಕಾರ್ಸ್ನ. ಸೊ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್ ವಿತ್ ದ ವಿಡಿಯೋ. ಇವತ್ತು ನಾವು ರಿವ್ಯೂ ಮಾಡ್ತಿರೋಂಥ ಕಾರು ದ ಸ್ಕೋಡಾ ಆಕ್ಟಾವಿಯಾ. ಸ್ಕೋಡಾದ ಮೊದಲನೇ ಕಾರು ಇಂಡಿಯಾಗೆ ಬಂದಿದ್ದು ದ ಓಜಿ ಗ್ಯಾಂಗ್ಸ್ಟರ್ ಆಕ್ಟಾವಿಯಾ. ಸೊ ಎಲ್ಲದಕ್ಕಿಂತ ಮೊದಲು ಕೀ ತೋರಿಸ್ಬಿಡ್ತೀನಿ. ಫ್ಲಿಪ್ ಕೀ ಬರುತ್ತೆ ನಿಮಗೆ, ಸೇಮ್ ರ್ಯಾಪಿಡಲ್ಲಿ ಬರುತ್ತಲ್ಲ ಆ ಥರ ಕೀ ವಿತ್ ಲಾಕ್ ಅಂಡ್ ಅನ್ಲಾಕ್. ಆ್ಯಂಡ್ ಫ್ರಂಟ್ ಡಿಸೈನ್ ಅಲ್ಲಿ ನಿಮಗೆ. ಇನ್ನು ನಾವು ಇಂಜಿನ್ ಬೈ ಬರೋಣ. ಇಂಜಿನ್ ಬೇ ಬಂದ್ರೆ ಅಂತಂದ್ರೆ ಇದರಲ್ಲಿ ನಿಮಗೆ RS ಟ್ರಿಮ್ ಸಹ ಬರ್ತಿತ್ತು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಅಲ್ಲಿ. ಇವತ್ತು ನಮ್ಮ ಹತ್ರ ಇರೋದು ಇದು 1.9 TDI ಇಂಜಿನ್. ಇದು ಪ್ರೊಡ್ಯೂಸ್ ಮಾಡುತ್ತೆ 90 ಹಾರ್ಸ್ ಪವರ್ ಬಟ್ 210 Nm ಆಫ್ ಟಾರ್ಕ್. ಅಂಡ್ ನಾನು ಆಗ್ಲೇ ಹೇಳಿದ್ನಲ್ಲ RS ಟ್ರಿಮ್ ಅಲ್ಲಿ ನಿಮಗೆ ಅದು ಪ್ರೊಡ್ಯೂಸ್ ಮಾಡ್ತಿತ್ತು 150 ಹಾರ್ಸ್ ಪವರ್ ಅಂಡ್ 210 Nm ಆಫ್ ಟಾರ್ಕ್. ಇಲ್ಲಿ ಯಾವುದೇ ತರ ಇನ್ಸುಲೇಷನ್ ಇಲ್ಲ. ಅಂಡ್ ಸೌಂಡ್ ಕೇಳ್ಕೊಡಿ, ಆ ಟೈಮಲ್ಲಿ ಯಾವುದೇ ತರ ಕಾಂಪ್ರಮೈಸ್ ಇಲ್ಲ ನಿಮಗೆ. ಎಲ್ಲೇ ತರ ಪರ್ಫಾರ್ಮೆನ್ಸ್ ಆಗಲಿ ಬಿಲ್ಡ್ ಕ್ವಾಲಿಟಿ ಆಗಲಿ. ಇನ್ನು ಫ್ರಂಟ್ ಲುಕ್ ಬರೋದಾದ್ರೆ ಟಿಪಿಕಲ್ ಸ್ಕೋಡಾ ಗ್ರಿಲ್. ಅಂಡ್ ಹೆಡ್ಲೈಟ್ಸ್ ಬರೋದಾದ್ರೆ ನಿಮಗೆ ಕಂಪ್ಲೀಟ್ಲಿ ಹ್ಯಾಲೋಜನ್ ಯೂನಿಟ್. ಬಟ್ ಆ ಟೈಮಲ್ಲೂ ಸಹ ನಿಮಗೆ ಇಲ್ಲಿ ಪ್ರೊಜೆಕ್ಟರ್ ಬೇಸ್ಡ್ ಹ್ಯಾಲೋಜನ್ ಲೋ ಬೀಮ್ ಇತ್ತು, ಹೈ ಬೀಮ್ ರಿಫ್ಲೆಕ್ಟರ್ ಬೇಸ್ಡ್ ಇದೆ. ಹಾಗೆ ನಿಮಗೆ ಇದರಲ್ಲಿ ನಿಮಗೆ ಟರ್ನ್ ಇಂಡಿಕೇಟರ್ ಸಹ ಹ್ಯಾಲೋಜನ್, ಯಾವುದೇ ತರ ಫಾಗ್ ಲ್ಯಾಂಪ್ಸ್ ಇಲ್ಲ. ಟಿಪಿಕಲ್ ಸ್ಕೋಡಾ ಗ್ರಿಲ್ ಅಂಡ್ ಓಲ್ಡ್ ಸ್ಕೋಡಾ ಲೋಗೋ ಇದು, ಸಿಗ್ನೇಚರ್ ಸ್ಕೋಡಾ ಗ್ರಿಲ್. ಇನ್ನು ನಾನು ಸೈಡ್ ಪ್ರೊಫೈಲ್ ಬಂದೆ ಅಂತ ಅಂದ್ರೆ ಗಾಡಿ ಲೆಂತ್ ಬಂದು 4.5 ಮೀಟರ್ಸ್ ಇದೆ, ಹಾಗೂ ವೀಲ್ ಬೇಸ್ ಬಂದು 2.5 ಮೀಟರ್ಸ್ ಇದೆ. ವೀಲ್ ಬೇಸ್ ಅಂತಂದ್ರೆ ಈ ವೀಲ್ ಆರ್ಚಿಂದ ಆ ವೀಲ್ ಆರ್ಚ್ ಬರುವಂತ ಲೆಂತ್, ಮಧ್ಯದಲ್ಲಿರೋ ಗ್ಯಾಪು. ಗಾಡಿ ಆ ಸ್ಲೋಪಿಂಗ್ ಡಿಸೈನ್ ಇದೆ, ಯಾಕಂದ್ರೆ ಟಿಪಿಕಲ್ ಸಡನ್ ಅಂಡ್ ಆಗ್ಲೇ ಇಲ್ಲದಂಗೆ ಸ್ಕೋಡಾದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಕಾರ್ ಇದು. ಇನ್ನು ವೀಲ್ ಸೈಜ್ ಬಂದ್ವಿ ಅಂತ ಅಂದ್ರೆ ನಿಮಗೆ 15 ಇಂಚ್ ಅಲಾಯ್ ವೀಲ್ಸ್ ಇದೆ. ವೀಲ್ ಸೈಜ್ ಬಂದು 205/65 R15 5 ಸ್ಪೂಕ್ ನಿಮಗೆ ಅಲಾಯ್ ವೀಲ್ ಇದೆ. ಹಾಗೂ ಫ್ರಂಟ್ ಅಲ್ಲಿ ಡಿಸ್ಕ್ ಇದೆ, ರಿಯರ್ ಅಲ್ಲಿ ಡ್ರಮ್ ಇದೆ. ಇಲ್ಲೊಂದು ಬ್ಯೂಟಿಫುಲ್ ಲೈನ್ ಫ್ಲೋ ಆಗುತ್ತೆ ಥ್ರೂ ಔಟ್ ದ ಕಾರ್ ನಿಮಗೆ. ಅಂಡ್ ORMs ನಿಮಗೆ ಬಾಡಿ ಕಲರ್ ಇದೆ. ಆಕ್ಟಾವಿಯಾ ಇದು ಎಲಿಗೆನ್ಸ್ ಟ್ರಿಮ್. ಅಂಡ್ ನಿಮಗೆ ಇಲ್ಲಿ ಟರ್ನ್ ಇಂಡಿಕೇಟರ್ಸ್ ನಿಮಗೆ ಸೈಡ್ ಅಲ್ಲಿ ಮಿರರ್ ಇಲ್ಲ, ಹ್ಯಾಲೋಜನ್ ಅದು ಸಹ. ಬಾಡಿ ಕಲರ್ ORMs ಇದೆ. ಅಂಡ್ ಇದು ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್. ಇನ್ನು ಸ್ಕೋಡಾ ಅಥವಾ ನೀವು ವೆಂಟೋದು ಯಾವುದೇ ಕಾರ್ ನೋಡಿದ್ರಿ ಅಂತಂದ್ರೆ ಸ್ಕೋಡಾ ಅಥವಾ ವೋಕ್ಸ್ವ್ಯಾಗನ್ ಯಾವುದೇ ಕಾರ್ ನೋಡಿದ್ರೆ ರೈಟ್ ಸೈಡ್ ಅಲ್ಲಿ ಇರುತ್ತೆ ನಿಮಗೆ ಫ್ಯೂಲ್. ಇನ್ನು ರಿಯರ್ ಪ್ರೊಫೈಲ್ ಬಂದ್ವಿ ಅಂತ ಅಂದ್ರೆ ರಿಯರ್ ಪ್ರೊಫೈಲ್ ಇಸ್ ಸಡನ್ ಡಿಸೈನ್, ಟಿಪಿಕಲ್ ಸಡನ್ ಡಿಸೈನ್. ಹಿಂದ್ಗಡೆಯಿಂದ ಈಗಲೂ ಸಹ ಕ್ಲಾಸ್ ಇದೆ. ಎಲ್ಲೂ ಸಹ ನಿಮಗೆ ಡಿಸೈನ್ ಅಲ್ಲಿ ಬೋರ್ ಆಗೋದು ಅಥವಾ ಡಿಸೈನ್ ಎಲಿಮೆಂಟ್ ಅಲ್ಲಿ ನಿಮಗೆ ಗಾಡಿ ಚೆನ್ನಾಗಿಲ್ಲ ಅಂತ ಅನ್ಸಲ್ಲ. ಇನ್ನು ಆಕ್ಟಾವಿಯಾ ಲೋಗೋ 1.5 ಇಂಜಿನ್ TDI ಮಾರ್ಕಿಂಗ್. ಇನ್ನು ಇಲ್ಲಿ ನಿಮಗೆ ಕಂಪ್ಲೀಟ್ಲಿ ಹ್ಯಾಲೋಜನ್ ಯೂನಿಟ್, ನಿಮಗೆ ರಿಯರ್ ಟೇಲ್ ಲ್ಯಾಂಪ್ಸ್ ಬರುತ್ತೆ. ಇದು ನಿಮ್ಮ ಇಂಡಿಕೇಟರ್ ಅಂಡ್ ಇದು ರಿವರ್ಸ್ ಲ್ಯಾಂಪ್ಸ್. ಹ್ಯಾಲೋಜನ್ ಆಗಲೇ ಹೇಳಂಗೆ ಟೇಲ್ ಲ್ಯಾಂಪ್ಸ್. ಹಿಂದ್ಗಡೆ ನಿಮಗೆ 4 ಪಾರ್ಕಿಂಗ್ ಸೆನ್ಸರ್ ಇದೆ. ಅಂಡ್ ಒಂದು ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ ಇದೆ ನಿಮಗೆ ಎಕ್ಸ್ಟ್ರಾ, ಇದು ಆಫ್ಟರ್ ಮಾರ್ಕೆಟ್. ಹಳೆ ಸ್ಕೋಡಾ ಲೋಗೋ. ಇನ್ ಬೂಟ್ ಸ್ಪೇಸ್ ಬರೋಣ. ಆಕ್ಟಾವಿಯಾ ಮಾರ್ಕಿಂಗ್. ಬೂಟ್ ಓಪನ್ ಮಾಡೋದಕ್ಕೆ ಇಲ್ಲಿ ನಿಮಗೆ ರಿಯರ್ ಲ್ಯಾಚ್ ಇದೆ. ಅಂಡ್ ಆ ಮ್ಯಾಸಿವ್ 585 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಇದೆ. ಸೊ ಎಷ್ಟು ದೊಡ್ಡ ಇದೆ ನಿಮಗೆ ನೀವೇ ಥಿಂಕ್ ಮಾಡ್ಬೋದು. 585 ಲೀಟರ್ಸ್ ಅಂದ್ರೆ ಕಮ್ಮಿ ಅಲ್ಲ. ಇಲ್ಲಿ ನಿಮಗೆ ಪಾರ್ಸಲ್ ಶೆಲ್ಫ್ ಇದೆ, ಹಾಗೂ ರಿಯರ್ ಡಿಫಾಗರ್ ಇದೆ. ಅಂಡ್ ಇದೊಂದೇ ಕಾರಲ್ಲಿ ನನಗೆ ನೆನಪಿರಂಗೆ ನಿಮಗೆ ವಿತ್ ಮಿರರ್ ಹಿಂಗೆ ಓಪನ್ ಆಗೋದು ಬೂಟು. ಸೊ ಬೂಟ್ ಸ್ಪೇಸ್ ಚೆಕ್ ಮಾಡಿದ್ರೆ ಆಗಲೇ ಹೇಳ್ದಂಗೆ 585 ಲೀಟರ್ಸ್ ಯೂಜ್ ಬೂಟ್ ಸ್ಪೇಸ್. ಅಂಡ್ ನಿಮ್ಮ ನೆಟ್ ಸಹ ಇದೆ ಏನಾದ್ರು ಲಗೇಜ್ ಕ್ಯಾರಿ ಮಾಡೋದಕ್ಕೆ. ಸ್ಪೇರ್ ವೀಲ್ ಬಂದು ಆ ಟೈಮಲ್ಲಿ ನೋಡಿ ಒಂಚೂರು ಕಾಸ್ಟ್ ಕಟ್ಟಿಂಗ್ ಇಲ್ಲ. ಸ್ಪೇರ್ ವೀಲ್ ಬಂದು ನಿಮಗೆ ಅಲ್ಲೂ ಸಹ ನಿಮ್ಗೆ ಅಲೋ ಇದೆ. ಅಂಡ್ ಇನ್ನು ಕ್ಲೋಸ್ ಮಾಡೋದಕ್ಕೆ ಇಲ್ಲೊಂದು ಲ್ಯಾಚ್ ಇದೆ. ಸೌಂಡ್ ಕೇಳಿಸ್ಕೊಡಿ, ಯಾವುದೇ ತರ ಕಾಸ್ಟ್ ಕಟ್ಟಿಂಗ್ ಅಥವಾ ಯಾವುದೇ ತರ ಕಾಂಪ್ರಮೈಸ್ ಇಲ್ಲ ಬಿಲ್ಡ್ ಕ್ವಾಲಿಟಿಲಿ. ರಿಯರ್ ಡಿಫಾಗರ್ ಇದೆ, ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಇದೆ, ಹಾಗೂ ಒಂದು ರೆಗ್ಯುಲರ್ ಆಂಟೆನಾ ಸಹ ಇದೆ. ಇನ್ನು ಈ ಕಡೆಗೆ ಬಂದ್ವಿ ಅಂತಂದ್ರೆ ಸೇಮ್ ಆ ಕ್ಲಾಸಿಕ್ ಡಿಸೈನ್. ಇಲ್ಲೂ ಸಹ ನಿಮಗೆ ಥ್ರೂ ಔಟ್ ದ ಇಲ್ಲಿ ಲೈನ್ ಇಲ್ಲೊಂದು ರೈಲ್ ರನ್ ಆಗ್ತಿದೆಯಲ್ಲ, ಎಷ್ಟು ಕ್ಲಾಸಿಯಾಗಿ ಕಾಣುತ್ತೆ ನೀವೇ ನೋಡ್ಬೋದು. ಇನ್ನು ನಾವು ರಿಯರ್ ಸೀಟ್ ಕಡೆಯಿಂದ ಹೋಗೋಣ. ರಿಯರ್ ಸೀಟಿಗೆ ಬರೋಣ. ಬಾಡಿ ಕಲರ್ ಡೋರ್ ಹ್ಯಾಂಡಲ್ಸ್ ಬರುತ್ತೆ. ಅಂಡ್ ಒನ್ ಥಿಂಗ್, ಡೋರ್ ಕ್ಲೋಸ್ ಆಗೋ ಸೌಂಡ್ ಕೇಳಿಸ್ಕೊಳ್ಳಿ. ಎಲ್ಲೂ ಸಹ ನಿಮಗೆ ಡೋರಲ್ಲಿ ಕ್ವಾಲಿಟಿ ಕಮ್ಮಿ ಇಲ್ಲ. ಯಾಕೆಂದ್ರೆ ನೀವು ಸಿಂಪಲ್ ಆಗಿ ಬಿಟ್ಟರು ಅಂತಂದ್ರೆ ಡೋರ್ ಅಷ್ಟು ಪರ್ಫೆಕ್ಟ್ ಆಗಿ ಕ್ಲೋಸ್ ಆಗುತ್ತೆ. ಇನ್ನು ಸ್ಮಾಲ್ ಡೋರ್ ಪಾಕೆಟ್ಸ್ ಬರುತ್ತೆ, ಗ್ರಾಬ್ ಹ್ಯಾಂಡಲ್ಸ್ ಬರುತ್ತೆ, ಬಾಡಿ ಕಲರ್ ಡೋರ್ ಹ್ಯಾಂಡಲ್ಸ್ ಇದೆ. ಇಲ್ಲಿ ನಿಮ್ಮ ಪವರ್ ವಿಂಡೋ ಕಂಟ್ರೋಲ್ಸ್ ಇಲ್ಲೇ ಸ್ಪೀಕರ್ ಪಕ್ಕ ಇದೆ. ಅಂಡ್ ಕಂಪ್ಲೀಟ್ಲಿ ಇಲ್ಲಿ ನಿಮಗೆ ಸಾಫ್ಟ್ ಟಚ್ ಇದೆ. ಇದು ಹಾರ್ಡ್ ಪ್ಲಾಸ್ಟಿಕ್, ಬಟ್ ಇದು ಸಾಫ್ಟ್ ಟಚ್ ಇದೆ. ಇನ್ನು ಕ್ಯಾಬಿನ್ ಸ್ಪೇಸ್ ಬಂದ್ವಿ ಅಂತಂದ್ರೆ ಆರಾಮಾಗಿ 3 ಜನ, ಕ್ಯಾಬಿನ್ ಇಸ್ ವೈಡ್ 3 ಜನ ಕೂರ್ಬೋದು. ಬಟ್ ಸೆಂಟ್ರಲ್ಲಿ ತುಂಬಾ ದೊಡ್ಡ ಹಂಪ್ ಇದೆ, ಅದರಿಂದಾಗಿ ಸ್ಟಿಕ್ಲಿ ಫಾರ್ 2 ಪೀಪಲ್. ಇನ್ನು ಹೈಟ್ ಅಡ್ಜಸ್ಟಬಲ್ ಅಡ್ರೆಸ್ ಸಿಗುತ್ತೆ 2 ಪ್ಯಾಸೆಂಜರ್ಸ್ಗೂ ಸಹ. ಪಾರ್ಸಲ್ ಶೆಫ್ ಆಗ್ಲೇ ಹೇಳ್ದಂಗೆ. ಅಂಡ್ ನಿಮಗೆ ಹಿಂದ್ಗಡೆ ಸೀಟಲ್ಲಿ 60/40 ಸ್ಪೀಡ್ ಜೊತೆ ಬರುತ್ತೆ. ಸೊ ನೀವು ಬೂಟ್ ಸ್ಪೇಸ್ನ ಇನ್ನೂ ದೊಡ್ಡ ಮಾಡಿದ್ರಿ ಅಂತಂದ್ರೆ ಆಗಲೇ ಇರೋ 585 ಲೀಟರ್ಸ್ 1200 ಲೀಟರ್ಸ್ ಆಗುತ್ತೆ. ಇನ್ನು ಫ್ರಂಟ್ ಸೀಟು ನನ್ನ ಹೈಟ್ಗೆ ಅಡ್ಜಸ್ಟ್ ಆಗಿದೆ. ನನ್ನ ಹೈಟ್ ಬಂದು 5'7". ಸೊ ಡೀಸೆಂಟ್ ರೂಮ್ ಇದೆ. ಆಗ್ಲೇ ಹೇಳ್ದಂಗೆ ಇದು ಸ್ಕೋಡಾ ಆಕ್ಟಾವಿಯಾದ ಫಸ್ಟ್ ಕಾರ್ ವಿತ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಕಾರ್. ಸೊ ನಿಮಗೆ ಡೀಸೆಂಟ್ ನೀ ರೂಮ್ ಸಿಗುತ್ತೆ. ಕಾರ್ ಸ್ಟೆಚ್ ಔಟ್ ಮಾಡೋದಕ್ಕೆ ಅಷ್ಟೇ ಸಹ ಡೀಸೆಂಟ್ ಸ್ಪೇಸ್. ಹೆಡ್ ರೂಮ್ ಅಷ್ಟೇ ಸಹ ಡೀಸೆಂಟ್. ನಿಮ್ಮ ಹೈಟ್ 6 ಫೀಟ್ ಇದೆ ಅಂತಂದ್ರೆ ನಿಮ್ಗೆ ಇಲ್ಲಿ ಆಲ್ಮೋಸ್ಟ್ ಹೆಡ್ ಟಚ್ ಆಗುತ್ತೆ. ಸೆಂಟ್ರಲ್ಲಿ ನಿಮಗೆ ಒಂದು ಆಮ್ರೆಸ್ಟ್ ಸಿಗುತ್ತೆ. ಆಮ್ರೆಸ್ಟ್ ಅಲ್ಲಿ ನಿಮಗೆ ಒಳಗಡೆ ಸ್ಮಾಲ್ ಸ್ಟೋರೇಜ್ ಸ್ಪೇಸ್ ಸಹ ಇದೆ. ಇನ್ನು ಆಗ್ಲೇ ಇಲ್ಲದಂಗೆ ಸೆಂಟ್ರಲ್ಲಿ ಒಂದು ಬಿಗ್ ಹಂಪ್ ಇದೆ. ಬಿಗ್ ಹಂಪ್ ಜೊತೆ ನಿಮ್ಗೆ ಇಲ್ಲಿ ಒಂದು
ಕಪ್ ಹೋಲ್ಡರ್ ವಿತ್ ಕಾಯಿನ್ ಹೋಲ್ಡರ್ ಬರುತ್ತೆ. ಅಮ್ಯುನಿಟೀಸ್ ನಿಮ್ಗೆ ಇಲ್ಲೊಂದು ಗ್ರಾಬ್ ಹ್ಯಾಂಡಲ್ ಸಿಗುತ್ತೆ ವಿತ್ ಲೈಟ್ ಅಂಡ್ ಹುಕ್ ಕೋಟ್ ಹುಕ್. ಇದು ಇಬ್ರು ಪ್ಯಾಸೆಂಜರ್ ಅಂಡ್ ಕೋ ಪ್ಯಾಸೆಂಜರ್ ಇಬ್ರು ಸಹ ಬರುತ್ತೆ. ಸೆಂಟ್ರಲ್ ಇರೋ ಡ್ಯಾಶ್ ಬೋರ್ಡ್ ನೋಡೋಣ. ಡ್ಯಾಶ್ ಬೋರ್ಡ್ ಇಸ್ ಕಂಪ್ಲೀಟ್ಲಿ ಕ್ಲೀನ್. ಇಷ್ಟು ವರ್ಷ ಆದ್ರೂ ನಿಮ್ಗೆ ತುಂಬಾ ಹಳೆ ಕಾರು ಅಥವಾ ಬ್ಯೂಟಿಫುಲ್ ಡಿಸೈನ್ ನಿಮ್ಗೆ ಎಲ್ಲೂ ಸಹ ನಿಮ್ಗೆ ಬೋರ್ ಅನ್ಸಲ್ಲ. ಇನ್ನು ನಾವು ಫ್ರಂಟ್ ಸೀಟ್ ಕಡೆ ಬರೋಣ. ಫ್ರಂಟ್ ಸೀಟ್ ಬಂದೆ ಅಂದ್ರೆ ಇಲ್ಲೂ ಸಹ ನಿಮ್ಗೆ ಬಾಡಿ ಕಲರ್ ಡೋರ್ ಹ್ಯಾಂಡಲ್ಸ್ ಅಂಡ್ ಗ್ರೌಂಡ್ ಕ್ಲಿಯರೆನ್ಸ್ ಬಂದು ಜಸ್ಟ್ 134 mm. ಸೊ ಗ್ರೌಂಡ್ ಕ್ಲಿಯರೆನ್ಸ್ ತುಂಬಾ ಕಮ್ಮಿ ಇದೆ ಈ ಕಾರಲ್ಲಿ. ಡೋರ್ ಓಪನ್ ಮಾಡಿದೆ ಅಂತಾರೆ ಡೋರ್ ಆರಾಮಾಗಿ ವೈಡ್ ಆಗಿ ಓಪನ್ ಆಗುತ್ತೆ. ಇಲ್ಲೂ ಸಹ ನಿಮ್ಗೆ ತುಂಬಾ ಸ್ಮಾಲ್ ಏನೋ ಸ್ಟೋರೇಜ್ ಸ್ಪೇಸ್ ಇದೆ. ನಿಮ್ ಸ್ಪೀಕರ್ ಪ್ಲೇಸ್ಮೆಂಟ್, ಗ್ರಾಬ್ ಹ್ಯಾಂಡಲ್ ಟು ಹೋಲ್ಡ್ ಆನ್ ಟು, 4 ಪವರ್ ವಿಂಡೋಸ್ ಕಂಟ್ರೋಲ್ಸ್ ಇಲ್ಲೇ ಇದೆ ವಿತ್ ವಿಂಡೋ ಲಾಕ್ ಇಲ್ಲಿದೆ. ಗಾಡಿನ ಲಾಕ್ ಅನ್ಲಾಕ್ ಮಾಡೋದಕ್ಕೆ ಇಲ್ಲಿ ಕ್ರೋಮ್ ಡೋರ್ ಹ್ಯಾಂಡಲ್ಸ್ ಅಂಡ್ ನಿಮ್ಗೆ ಏನೋ ಎಕ್ಸ್ಟೀರಿಯರ್ ಮಿರರ್ ನ ORVM ನ ಎಲೆಕ್ಟ್ರಿಕಲ್ ಅಡ್ಜಸ್ಟ್ ಮಾಡೋದಕ್ಕೆ ಇಲ್ಲಿದೆ. ಆಗ್ಲೇ ಇಲ್ದಂಗೆ ಇಲ್ಲೂ ಸಹ ಅಷ್ಟೇ ಸೌಂಡ್ ಅಲ್ಲಿ ಯಾವುದೇ ತರ ಕಾಂಪ್ರಮೈಸ್ ಇಲ್ಲ. ಅಂಡ್ ಒಂದ್ ಥಿಂಗ್ ಏನು ಅಂತಂದ್ರೆ ಬೇರೆ ಕಾರ್ಗಳೆಲ್ಲ ಹೈಟ್ ಅಡ್ಜಸ್ಟಬಲ್ ಸೀಟ್ ನಿಮ್ಗೆ ಜಸ್ಟ್ ಡ್ರೈವರ್ ಕೊಡ್ತಾರೆ. ಬಟ್ ಇಲ್ಲಿ ಡ್ರೈವರ್ ಅಂಡ್ ಕೋ ಡ್ರೈವರ್ ಇಬ್ರಿಗೂ ಸಹ ನಿಮ್ಗೆ ಹೈಟ್ ಅಡ್ಜಸ್ಟಬಲ್ ಸೀಟ್ ಇದೆ. ಲಂಬಾ ಸಪೋರ್ಟ್ ಇಲ್ಲಿದೆ. ಹೆಡ್ಲ್ಯಾಂಪ್ಸ್ ನ ಕಂಟ್ರೋಲ್ಸ್ ಇಲ್ಲಿದೆ. ಸೊ ಇದು ನಿಮ್ ಹೆಡ್ಲೈಟ್ ಲೆವೆಲರ್ ಹಾಗೂ ನಿಮ್ಗೆ ಇಲ್ಲಿರೋ MID ನ ಬ್ರೈಟ್ನೆಸ್ ನ ಜಾಸ್ತಿ ಅಥವಾ ಕಮ್ಮಿ ಮಾಡೋದಕ್ಕೋಸ್ಕರ ಇಲ್ಲಿದೆ. ಬ್ಯೂಟಿಫುಲ್ AC ವೆಂಟ್ಸ್. ಡ್ಯಾಶ್ ಬೋರ್ಡ್ ನ ಪುನಃ ನೋಡೋಣ. ಇನ್ನ ನಾನು ಒಳಗ್ ಬಂದೆ ಅಂತ ಅಂದ್ರೆ ಇಲ್ಲಿ ನಿಮ್ಗೆ ಮ್ಯಾನ್ಯುಲಿ ಅಡ್ಜಸ್ಟಬಲ್ ಡೇ ನೈಟ್ IRVM ಇದೆ. ಜೈ ಬಜರಂಗ್ಬಲಿ. ಇನ್ನ ಗ್ಲೌ ಬಾಕ್ಸ್ ಬಂದ್ರೆ ಗ್ಲೌ ಬಾಕ್ಸ್ ಡೀಸೆಂಟ್ ಆಗಿದೆ. ಡ್ಯೂಲ್ ಏರ್ ಬ್ಯಾಗ್ ಬರುತ್ತೆ ಇಲ್ಲಿ. ಅಂಡ್ AC ವೆಂಟ್ಸ್ ಎಷ್ಟು ನೀಟ್ ಇದೆ ಅಂತಂದ್ರೆ ನೋಡಿ, ಈವನ್ ಆಫ್ಟರ್ ಇಷ್ಟು ವರ್ಷ ಆದ್ರೂ ನಿಮ್ಗೆ ಇಷ್ಟು ಕ್ಲೀನ್ ಆಗಿ ಓಪನ್ ಆಗುತ್ತೆ AC ವೆಂಟ್ಸ್. 5 ಸ್ಪೀಡ್ ಮ್ಯಾನ್ಯುಯಲ್, ಆಟೋಮೆಟಿಕ್ AC. ಎಸ್, ಆ ಟೈಮಲ್ಲೂ ಸಹ ಆಟೋಮೆಟಿಕ್ AC. ಅಂಡ್ ಇಲ್ಲಿ ಒಂದು ಎಕ್ಸ್ಟ್ರಾ ಕಬಿ ಸ್ಪೇಸ್ ಸಹ ಇದೆ ಇಲ್ಲಿ. ಆಫ್ಟರ್ ಮಾರ್ಕೆಟ್ ಯೂನಿಟ್. ಅಂಡ್ ಇನ್ ಸ್ಟೇರಿಂಗ್ ವೀಲ್ ಬಂದೆ ಅಂತ ಅಂದ್ರೆ 4 ಸ್ಪೋಕ್ ಸ್ಟೇರಿಂಗ್ ವೀಲ್ ಬರುತ್ತೆ ನಿಮ್ಗೆ. ಬ್ಯೂಟಿಫುಲ್, ಆರಾಮಾಗಿ ತುಂಬಾ ಚೆನ್ನಾಗಿ ಹೋಲ್ಡ್ ಆನ್ ಮಾಡ್ಬೋದು ಇದ್ರಲ್ಲಿ. ಹಾರ್ನ್ ಕೇಳೋಣ. ಸೊ ಓಕೆ, ಹಾರ್ನ್ ಕೇಳೋದಕ್ಕಿಂತ ಮುಂಚೆ ಕೀನ ಸ್ಲಾಟ್ ಮಾಡೋಣ. ಕೀನ ಸ್ಲಾಟ್ ಮಾಡಿಲ್ಲ. ಕೀ ಸ್ಲಾಟ್ ಮಾಡಿದ್ರೆ ಹಾರ್ನ್ ಇಸ್ ಡೀಸೆಂಟ್. ಅಂಡ್ ಈಗೆಲ್ಲ ಡಿಜಿಟಲ್ ಬಂದು ಕಂಪ್ಲೀಟ್ಲಿ ಬೋರ್ಔಟ್ ಆಗೋಗಿದೆ. ಈ ಆನಲಾಗ್ ಡಿಸ್ಪ್ಲೇ ಬ್ಯೂಟಿ ಜನ ಮರ್ತ್ಬಿಟ್ಟಿದ್ದಾರೆ. ಸೊ ಇಲ್ಲಿ 4 ಸಹ ನಿಮ್ಗೆ ಆನಲಾಗ್ ಟ್ಯಾಕೋಮೀಟರ್, ಆನಲಾಗ್ ಸ್ಪೀಡೋಮೀಟರ್ ಬರುತ್ತೆ. ಈ ಕಡೆ ಆನಲಾಗ್ ಟ್ಯಾಕೋಮೀಟರ್ ಬರುತ್ತೆ. ಇಲ್ಲಿ ನಿಮ್ನ ಫ್ಯೂಲ್ ಗೇಜ್ ಬರುತ್ತೆ ಹಾಗೂ ನಿಮ್ಗೆ ಇಂಜಿನ್ ಟೆಂಪರೇಚರ್ ಬರುತ್ತೆ. ಮಧ್ಯೆ ಒಂದು ಸ್ಮಾಲ್ MID ಇದೆ ನಿಮ್ಗೆ ನಿಮ್ ಟೇಲ್ ಲೈಟ್ಸ್ ನ ಹೇಳೋದಕ್ಕೋಸ್ಕರ. ಇಲ್ಲಿ ನಿಮ್ಗೆ ಗಾಡಿ ಎಷ್ಟು ಓಡೋಮೀಟರ್ ಇದೆ, ಡಿಸ್ಟೆನ್ಸ್ ಟು ಎಂಟಿ ಇದೆ ಹಾಗೂ ನಿಮ್ಗೆ ಆವರೇಜ್ ಫ್ಯೂಲ್ ಎಕಾನಮಿ ಇದೆ. ಇಲ್ಲಿ ಹಜಾರ್ಡ್ ಲ್ಯಾಂಪ್ಸ್ ಇಲ್ಲಿದೆ. ಕೆಳಗಡೆ ನಿಮ್ಗೆ ಆಕ್ಟಾವಿಯಾ ಬ್ಯಾಡ್ಜಿಂಗ್. ಇನ್ನು ಸೆಂಟ್ರಲ್ಲಿ ನಿಮ್ಗೆ ಒಂದು ಮ್ಯಾನ್ಯುಯಲ್ ಹ್ಯಾಂಡ್ ಬ್ರೇಕ್ ಬರುತ್ತೆ, ಒಂದು ಕಪ್ ಹೋಲ್ಡರ್ ಬರುತ್ತೆ, 5 ಸ್ಪೀಡ್ ಮ್ಯಾನ್ಯುಯಲ್. ಅಂಡ್ ಡ್ರೈವರ್ಗೆ ನಿಮ್ಗೆ ಇಲ್ಲಿ ಒಂದು ಅಡ್ಜಸ್ಟಬಲ್ ಹಾರ್ಮ್ ರೆಸ್ಟ್ ಬರುತ್ತೆ. ಅಂದ್ರೆ ಅದರೊಳಗೂ ಸಹ ನಿಮಗೆ ಕಬಿ ಸ್ಪೇಸ್ ಇದೆ. ಸನ್ ಬ್ಲೈಂಡ್ ಬಂದ್ವಿ ಅಂತಂದ್ರೆ ಡ್ರೈವರ್ ಅಂಡ್ ಕೋ ಡ್ರೈವರ್ ಇಬ್ರು ಸಹ ವಿತ್ ಮಿರರ್ ಬರುತ್ತೆ. ಇಲ್ಲಿ ನಿಮ್ಮ ಲೈಟ್ ನ ಕಂಟ್ರೋಲ್ಸ್ ಇದೆ. ಆಲ್ ಹ್ಯಾಲೋಜನ್ ಲೈಟ್ಸ್ ಬರುತ್ತೆ ನಿಮ್ಗೆ. ಕೋ ಡ್ರೈವರ್ಗೆ ನಿಮ್ಗೆ ವಿತ್ ಗ್ರಾಬ್ ಹ್ಯಾಂಡಲ್ ಬರುತ್ತೆ ಹಾಗೂ ನಿಮ್ಗೆ ಸೇಫ್ಟಿಗೆ ಇದರಲ್ಲಿ ಡ್ಯೂಲ್ ಏರ್ ಬ್ಯಾಗ್ಸ್ ವಿತ್ ABS ಬರುತ್ತೆ. ಓಲ್ಡ್ ಸ್ಕೋಡಾ ಲೋಗೋ. ಆ ಟೈಮಲ್ಲೂ ಸಹ ನಿಮ್ಗೆ ಆಟೋಮೆಟಿಕ್ AC ಬರ್ತಿತ್ತು. 5 ಸ್ಪೀಡ್ ಮ್ಯಾನ್ಯುಯಲ್. ಇನ್ನ ಈ ಕಡೆ ಬಂದ್ವಿ ಅಂತಂದ್ರೆ ನಿಮ್ನ ಏನು ಇಂಡಿಕೇಟರ್ಸ್ ನ ಕಂಟ್ರೋಲ್. ಅಂಡ್ ಈ ಕಡೆ ಬಂದ್ವಿ ಅಂತಾರೆ ನಿಮ್ನ ವೈಪರ್ ನ ಕಂಟ್ರೋಲ್. ವೈಪರ್ ನ ಸ್ಪೀಡ್ ನ ಸಹ ನೀವು ಇಲ್ಲಿಂದ ಅಡ್ಜಸ್ಟ್ ಮಾಡಬಹುದು, ಎಷ್ಟು ಸ್ಪೀಡ್ ಬೇಕು ನಿಮ್ಗೆ ಅಂತ. ಆಗಲೇ ತೋರಿಸಿದಂಗೆ ಹೆಡ್ ಲ್ಯಾಂಪ್ಸ್ ನ ಕಂಟ್ರೋಲ್, ಹಾಗೆ ನಿಮ್ಗೆ ಕೀ ಸ್ಲಾಟ್ ಮಾಡೋ ಜಾಗ. ಇನ್ನ ಟೈಮ್ ವೇಸ್ಟ್ ಮಾಡ್ದಂಗೆ ನಾವು ಈ ಕಾರ್ನ ಡ್ರೈವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ಯಾಕಂದ್ರೆ ಈ ಕಾರಲ್ಲಿ ಎಲ್ಲ ಇರೋದು ನಿಮ್ಗೆ ಪರ್ಫಾರ್ಮೆನ್ಸ್ ಮೇಲೆ. ಸೊ ಲೆಟ್ ಸ್ಟಾರ್ಟ್ ವಿತ್ ಡ್ರೈವ್ ಇಂಪ್ರೆಷನ್. ಸೊ ಈಗ ಈ ಗಾಡಿನ ಡ್ರೈವ್ ಇಂಪ್ರೆಷನ್ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಇಂಜಿನ್ ನಾಯ್ಸ್. ಟಿಪಿಕಲ್ ಡೀಸೆಲ್ ಕ್ಲಟರಿಂಗ್ ಬರುತ್ತೆ. ಸ್ಟೇರಿಂಗ್ ವೀಲ್ ಆಗಲೇ ಇರೋದಂಗೆ 4 ಸ್ಪೋಕ್ ಸ್ಟೇರಿಂಗ್ ವೀಲ್ ಇದೆ ನಿಮ್ಗೆ. ಹಜಾರ್ಡ್ ಲೈಟ್ಸ್ ಆಫ್. ಫಸ್ಟ್ ಗೇರ್. ಯಾರೋ ರಾಂಗ್. ಗಾಡಿ ಪಿಕ್ ಮಾಡ್ತಿದಂಗೆ ನಾವು ಬ್ಯೂಟಿಫುಲ್ ಇಂಜಿನ್ ನಾಯ್ಸ್ ಬರುತ್ತೆ ನಿಮ್ಗೆ. ಅಂಡ್ ಈ ಗಾಡಿ ಏನೋ ಡೀಸೆಲ್ ಆಗಿದ್ರು ಇದು ಈಸಿಯಾಗಿ ನೀವು ಡ್ರೈವ್ ಮಾಡೋದಕ್ಕೆ ಇಷ್ಟಪಡುತ್ತೆ ತುಂಬಾ. ಫಸ್ಟ್ ಅರ್ಗೋನಮಿಕ್ಸ್ ಬಗ್ಗೆ ಮಾತಾಡೋದಾಯ್ತು ಅಂದ್ರೆ ಕಂಪ್ಲೀಟ್ಲಿ ಎಲ್ಲ ನಿಮ್ಗೆ ಪರ್ಫೆಕ್ಟ್ ಪ್ಲೇಸ್ಮೆಂಟ್ ಅಲ್ಲಿ ಇದೆ. ಇನ್ನ ಇಂಜಿನ್ ಸ್ಟೇರಿಂಗ್ ವೀಲ್ ಬಗ್ಗೆ ಮಾತಾಡೋಣ. ಸ್ಟೇರಿಂಗ್ ವೀಲ್ ಬಂದು ಇದು ನಿಮ್ಗೆ ಹೈಡ್ರಾಲಿಕ್ ಸ್ಟೇರಿಂಗ್ ವೀಲ್ ಬರುತ್ತೆ ವಿತ್ ಪವರ್ ಅಸಿಸ್ಟೆನ್ಸ್. ಸೊ ನಿಮ್ಗೆ ಕಂಪ್ಲೀಟ್ಲಿ ಗಾಡಿ ಮೇಲೆ ಕಂಟ್ರೋಲ್ ಇದರಿಂದಾನೇ ಸಿಗುತ್ತೆ. ಯಾಕೆ ಅಂತಂದ್ರೆ ಪಿನ್ ಪಾಯಿಂಟ್ ನಿಮ್ಗೆ ಎಕ್ಸಾಕ್ಟ್ ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ನಿಮ್ಗೆ ಸ್ಟೇರಿಂಗ್ ವೀಲ್ ಕರ್ಕೊಂಡು ಹೋಗುತ್ತೆ. ಅಂಡ್ ಫೀಡ್ಬ್ಯಾಕ್ಸ್ ಸಹ ನಿಮ್ಗೆ ಅಷ್ಟೇ ಚೆನ್ನಾಗಿದೆ. 2 ಮಿರರ್ ಇಂದನೂ ಸಹ ನಿಮ್ಗೆ ಆಗ್ಲೇ IRVM ಇಂದನೂ ಸಹ ನಿಮ್ಗೆ ಗುಡ್ ವ್ಯೂ ಇದೆ. ಬ್ರೇಕಿಂಗ್ ಪರ್ಫಾರ್ಮೆನ್ಸ್ ಬಂದು ಡೀಸೆಂಟ್. ಬ್ರೇಕಿಂಗ್ ಇನ್ನೊಂಚೂರು ಬೆಟರ್ ಆಗಿರ್ಬೋದಿತ್ತು. ಬಟ್ ವಿತ್ 5 ಸ್ಪೀಡ್ ಮ್ಯಾನ್ಯುಯಲ್ ಇದು ಮೌಂಟ್ ಆಗಿರೋದ್ರಿಂದ ಗಾಡಿ ಲೆಂತ್ ಇದ್ರು ವಿತ್ ಲೋವರ್ ಗ್ರೌಂಡ್ ಕ್ಲಿಯರೆನ್ಸ್
ನಿಮ್ಗೆ ಈ ಒಳ್ಳೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಕಾರ್ ಸಿಗುತ್ತೆ. ಅಂಡ್ ನಿಮ್ಗೆ ಇದರಲ್ಲಿ ಡೀಸೆಲ್ ಕಿಂತ ಪರ್ಫಾರ್ಮೆನ್ಸ್ ಬೇಕು ಅಂತಂದ್ರೆ ಡೀಸೆಲ್ ಅಲ್ಲಿ ಆಕ್ಚುಲಿ ನಿಮಗೆ ವಿತ್ ಗುಡ್ ಎಕಾನಮಿ ಸಿಗುತ್ತೆ, ಗುಡ್ ಮೈಲೇಜ್. ಬಟ್ ನಿಮ್ಗೆ ಡೀಸೆಲ್ ಕಿಂತ ಬೆಟರ್ ಪರ್ಫಾರ್ಮೆನ್ಸ್ ಬೇಕು ಅಂತಂದ್ರೆ ನಿಮ್ಗೆ ಇದರಲ್ಲಿ RS ಟ್ರಿಮ್ ಇದೆ. RS ಟ್ರಿಮ್ ಒಂದು ನಿಮ್ಗೆ ಇದರಲ್ಲಿ 1.8 ಲೀಟರ್ ಪೆಟ್ರೋಲ್ ಇಂಜಿನ್ ಬರುತ್ತೆ. ಸೊ ಅದು ಇದಕ್ಕಿಂತ ಬೆಟರ್ ಪರ್ಫಾರ್ಮೆನ್ಸ್ ನಿಮ್ಗೆ ಕೊಡುತ್ತೆ. ಸೊ ನೀವು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಬೇಕು ಅಂತಂದ್ರೆ ನಿಮ್ಗೆ ಪೆಟ್ರೋಲ್ ಇಂಜಿನ್ ನೀವು ಶಿಫ್ಟ್ ಆಗ್ಬೋದು. ಬಟ್ ದಿಸ್ ಇಸ್ ದ ಬೆಸ್ಟ್ ಕಾಂಬಿನೇಷನ್. ಅಂಡ್ ಈ ಸ್ವೀಟ್ ಸ್ಪಾಟ್ ಹಿಟ್ ಆಗುತ್ತೆ ನೀವು ಈ ಕಾರ್ನ ಡ್ರೈವ್ ಮಾಡ್ಬೇಕಾರೆ. ಯಾಕೆ ಅಂತಂದ್ರೆ ಇಷ್ಟು ನಿಮ್ಗೆ ಫನ್ ಟು ಡ್ರೈವ್ ಕಾರ್ ನಿಮ್ಗೆ ಎಲ್ಲೂ ಸಿಗಲ್ಲ. ಅದು ಇಂಥ ಸ್ಮಾಲ್ ಬಜೆಟ್ ಅಲ್ಲಿ ನಿಮ್ಗೆ ಆರಾಮಾಗಿ 2 to 2.5 lakhs ಅಲ್ಲಿ ನಿಮ್ಗೆ ಕಾರ್ ಸಿಕ್ಬಿಡುತ್ತೆ. ಈಸಿಯಾಗಿ ಗಾಡಿ ರಬ್ ಆಗುತ್ತೆ. ಕಂಪ್ಲೀಟ್ಲಿ ನಿಮ್ಗೆ ಅರ್ಗೋನಾಮಿಕ್ಸ್ ಅಲ್ಲಿ ಯಾವುದೇ ತರ ಪ್ರಾಬ್ಲಮ್ ಇಲ್ಲ. ಸಸ್ಪೆನ್ಷನ್ ಸಹ ನಿಮ್ಗೆ ಆರಾಮಾಗಿ ಸ್ಟಿಫ್ ಇದೆ. ನಿಮ್ಗೆ ಬೆಟರ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆಗೇ ಇದೆ. ಇನ್ನ ಗಾಡಿ ಟರ್ನಿಂಗ್ ರೇಡಿಯಸ್ ಸ್ವಲ್ಪ ಜಾಸ್ತಿ ಇದೆ. ಬಟ್ ಆಗ್ಲೇ ಹೇಳ್ದಂಗೆ ಹೈಡ್ರಾಲಿಕ್ ಸ್ಟೇರಿಂಗ್ ಆಗಿರೋದ್ರಿಂದ ಸ್ವಲ್ಪ ನಿಮ್ಗೆ ಹ್ಯಾಂಡಲ್ ಸ್ವಲ್ಪ ಸ್ಟಿಫ್ ಅಂತ ಅನ್ಸುತ್ತೆ. ಅಂಡ್ ನಿಮ್ಗೆ ಗ್ರೌಂಡ್ ಕ್ಲಿಯರೆನ್ಸ್ ಸಹ ಕಮ್ಮಿ ಇದೆ. ಜಸ್ಟ್ 134 mm ಅಲ್ಲಿ ನಿಮ್ಗೆ ಒಂಚೂರು ಕೇರ್ಫುಲ್ ಆಗಿ ಡ್ರೈವ್ ಮಾಡಬೇಕು ಸ್ಪಾಟ್ ಹೋಲ್ಸ್ ಅಥವಾ ನಿಮ್ಗೆ ಇಲ್ಲಿ ಸ್ಪೀಡ್ ಬ್ರೇಕರ್ಸ್ ಬಂದಾಗ. ಬಟ್ ಅದ್ ಬಿಡ್ತು ಅಂತ ಅಂದ್ರೆ ನಿಮ್ಗೆ ಇಫ್ ಯು ಆರ್ ಡ್ರೈವಿಂಗ್ ಅಂಡ್ ನೀವು ಡ್ರೈವಿಂಗ್ ಫಾರ್ ಫನ್, ದಿಸ್ ಇಸ್ ದ ಕಾರ್. ಅಂಡ್ ಇಷ್ಟು ವರ್ಷ ಆದ್ರೂ ನಿಮ್ಗೆ ಎಲ್ಲೂ ಸಹ ನಿಮ್ಗೆ ಇದರಲ್ಲಿ ಕ್ಯಾಬಿನ್ ನಾಯ್ಸ್ ಆಗ್ಲಿ ಅಥವಾ ನಿಮ್ಗೆ ಪ್ಲಾಸ್ಟಿಕ್ ನಾಯ್ಸ್ ಆಗ್ಲಿ ಅಥವಾ ಏನಂತಾರೆ ಪ್ಲಾಸ್ಟಿಕ್ ಶೇಕ್ ಆಗುವಂತ ನಾಯ್ಸು ನಿಮ್ಗೆ ಎಲ್ಲೂ ಸಿಗಲ್ಲ ಈ ಕಾರಲ್ಲಿ. ಯಾಕೆಂದ್ರೆ ಅಷ್ಟು ಪರ್ಫೆಕ್ಟ್ಲಿ ಸ್ಕೋಡಾ ಇದನ್ನ ಇಂಜಿನಿಯರಿಂಗ್ ಮಾಡಿದೆ. ಅಂಡ್ ದೇ ಆರ್ ಆಲ್ವೇಸ್ ಕ್ಲೆವರ್, ಜಸ್ಟ್ ಲೈಕ್ ದರ್ ಟ್ಯಾಗ್ ಲೈನ್, ಸಿಂಪ್ಲಿ ಕ್ಲೆವರ್. ಸೊ ನೀವು ಜಾಸ್ತಿ ವರಿ ಮಾಡೋಂಗಿಲ್ಲ. ಏನು ಅಂತಂದ್ರೆ ಇದು ಕಂಪ್ಲೀಟ್ಲಿ ಇದ್ರ ಪಾರ್ಟ್ಸ್ ನೀವೇನಾದ್ರು ಬಂತು ಅಂತ ಅಂದ್ರೆ ಜರ್ಮನಿಯಿಂದ ಬಂದಿರೋದ್ರಿಂದ ಸೊ ಸ್ವಲ್ಪ ಮೇಂಟೆನೆನ್ಸ್ ಇಶ್ಯೂ ಬರ್ಬೋದು. ಅದ್ ಬಿಡ್ತು ಅಂತಂದ್ರೆ ನಿಮ್ಗೆ ನೀವು ಆರಾಮಾಗಿ ಮೇಂಟೈನ್ ಮಾಡ್ತೀರಾ ಅಂತಂದ್ರೆ ಈ ಕಾರ್ನ ಈಸಿಯಾಗಿ ನೀವು ಪರ್ಚೇಸ್ ಮಾಡಿ ಆರಾಮಾಗಿ ನೀವು ಇದನ್ನ ಮೇಂಟೈನ್ ಮಾಡ್ಬೋದು. ಡ್ಯಾಶ್ ಬೋರ್ಡ್ ಬಂದ್ವಿ ಅಂತಾರೆ, ಡ್ಯಾಶ್ ಬೋರ್ಡ್ ಅಲ್ಲೂ ಅಷ್ಟೇ ಹಾರ್ಡ್ ಪ್ಲಾಸ್ಟಿಕ್ ಇದ್ರೂ ಸಹ ನಿಮ್ಗೆ ಎಲ್ಲೂ ಸಹ ನಿಮ್ಗೆ ಅದು ಪ್ರೀಮಿಯಂ ಇಲ್ಲ ಈ ಕಾರು ಅಥವಾ ಈ ಕಾರಲ್ಲಿ ಅಂತ ಗುಡ್ ಡ್ಯಾಶ್ ಬೋರ್ಡ್ ಇಲ್ಲ, ಗುಡ್ ಪರ್ಫಾರ್ಮೆನ್ಸ್ ಇಲ್ಲ ಅಂತ ಅನ್ಸಲ್ಲ. ನಿಮ್ಗೆ 2 ಏರ್ ಬ್ಯಾಗ್ಸ್ ಇದೆ. 2 ಏರ್ ಬ್ಯಾಗ್ಸ್ ಜೊತೆ ಕಂಪ್ಲೀಟ್ಲಿ ಫಿಟ್ ಅಂಡ್ ಫಿನಿಶ್. ನಿಮ್ಗೆ ಇಷ್ಟು ವರ್ಷ ಆದ್ರೂ ಅಷ್ಟೇ ಸಹ ನೀಟ್ ಆಗಿದೆ. ತುಂಬಾ ಇಂಜಿನ್ ನಾಯ್ಸ್ ನಿಮ್ಗೆ ಒಳಗೆ ಕ್ಯಾರಿ ಆಗಲ್ಲ. ಅಂಡ್ ನೀವು ಓವರ್ಟೇಕ್ ಮಾಡ್ತೀರಾ ಅಂದ್ರೆ ಜಸ್ಟ್ 1 ಗೇರ್ ಡೌನ್ ಮಾಡಿದ್ರೆ ಸಾಕು, ಆ 210 mm ಆಫ್ ಟಾಪ್ ನಿಮ್ಗೆ ಒಂದೇ ಸಲ ಪಿಕ್ ಮಾಡುತ್ತೆ ಗಾಡಿ. ಓವರ್ಟೇಕಿಂಗ್ ಸೂಪರ್ ಈಸಿ ಕಾರಲ್ಲಿ. ಬಟ್ ಸಸ್ಪೆನ್ಷನ್ ಸ್ವಲ್ಪ ಸ್ಟಿಫ್ ಇದೆ. ಸೊ ನಿಮ್ಗೆ ಆರಾಮಾಗಿ ಬಂಪ್ಸ್ ಗಳು ಸ್ವಲ್ಪ ಫೀಲ್ ಆಗುತ್ತೆ ನಿಮ್ಗೆ ಒಳಗಡೆ. ಈ ತರ ಸ್ಪೀಡ್ ಬ್ರೇಕರ್ ಬಂತು ಅಂದಾಗ ಸ್ವಲ್ಪ ಯು ಹ್ಯಾವ್ ಟು ಗೋ ಹಾರಿಜಾಂಟಲ್, ನೀವು ಕ್ರಾಸ್ ಆಗಿ ಹೋಗ್ಬೇಕು. ಇದೇ ತರ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಕಾರ್, ಓಲ್ಡ್ OG ಕಾರ್ಸ್ ಅಥವಾ ನ್ಯೂ ಕಾರ್ಸ್ ಪ್ರತಿಯೊಂದ್ರದ್ದು ನೀವು ರಿವ್ಯೂ ಅಂಡ್ ಡ್ರೈವಿಂಗ್ ಪ್ರೆಷರ್ ನೋಡ್ತೀರಾ ಅಂತಂದ್ರೆ ಅಂಡ್ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಕೊನೆಯದಾಗಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ಹೆಲ್ಮೆಟ್ ಹಾಕೊಳ್ಳಿ, ಸೀಟ್ ಬೆಲ್ಟ್ ಹಾಕೊಳ್ಳಿ, ಸೇಫ್ ಆಗಿ ಓಡಿಸಿ, ಸೇಫ್ ಆಗಿರಿ.